ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಒಂದು 10 ದಿನದಿಂದ ನನ್ನ ಮಕ್ಕಳಿಬ್ರು ಡೇ ಔಟ್ ಹೋಗೋಣ ಅಮ್ಮ ಅಂತ ಅಂದ್ಬಿಟ್ಟು ಕೇಳ್ತಾನೆ ಇದ್ರು. ಅಂದರೆ ನಾವು ಅವಾಗ ಅಮ್ಮ ಮಕ್ಕಳು ಡೇ ಔಟ್ ಅಂತ ಹೇಳಿ ಹೋಗ್ತಾ ಇರ್ತೀವಿ. ಲೈಕ್ ಹಸ್ಬೆಂಡು ಕರ್ಕೊಂಡು ಹೋಗ್ತಾರೆ, ಬಟ್ ಅವ್ರ ಆಫೀಸ್ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾಗ ಇಲ್ಲ ಹೊರಗಡೆ ಹೋಗೋದೆಲ್ಲ ಇದ್ದಾಗ ಅವ್ರಿಗೆ ಹಾಕಲ್ಲ ಅಂತ ಟೈಮಲ್ಲಿ ನಾವು 3 ಜನನೇ ಹೋಗ್ತಾ ಇರ್ತೀವಿ. ಸೊ ಇವಾಗ ಈ ನಡುವೆ ಸ್ವಲ್ಪ ಸುಮಾರು ದಿನದಿಂದ ಹೋಗೋಕ್ಕಾಗಿರಲಿಲ್ಲ. ಸೊ ಕೇಳ್ತಾ ಇದ್ರು ಅಮ್ಮ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಅನ್ಕೊಂಡ್ವಿ. ಅಂದ್ರೆ ನಾನು ಲೈಕ್ ಡೇ ಔಟ್ ಅಂತಂದ್ರೆ ನಾವು ಈ ರೀತಿ ಚಾಟ್ಸ್ ತಿನ್ನೋದಕ್ಕೆ ಇಲ್ಲ ಈವ್ನಿಂಗ್ ವಾಕ್ ಹಿಂಗೆಲ್ಲ ಹೋಗ್ತೀವಿ. ಸೊ ಅಂಥ ಟೈಮಲ್ಲಿ ನಾನು ಏನು ಅವ್ರಿಗೆ ಟಾಸ್ಕು ಆ ಥರ ಎಲ್ಲ ಏನೂ ಕೊಡೋದಿಲ್ಲ. ನಾರ್ಮಲ್ ಆಗಿ ಕರ್ಕೊಂಡು ಹೋಗಿ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ತಿನ್ನಿಸ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಆ ರೀತಿ ಬರ್ತೀವಿ. ಬಟ್ ಅವ್ರು ಏನಾದರೂ ಶಾಪಿಂಗ್ ಮಾಡಬೇಕು ಇಲ್ಲ ಕೆಫೆಗೆಲ್ಲ ಹೋಗಬೇಕು ಅಂತ ಏನಾದರೂ ಕೇಳಿದಾಗ ನಾನು ಅವ್ರಿಗೇನಾದರೂ ಒಂದು ಟಾಸ್ಕ್ ಮಾಡ್ತೀನಿ. ಆ ಟಾಸ್ಕ್ ಅವ್ರು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಾನು ಅವ್ರನ್ನ ಶಾಪಿಂಗ್ ಕರ್ಕೊಂಡು ಹೋಗೋದಾಗಲಿ ಇಲ್ಲ ಅಂದರೆ ಕೆಫೆಗೆ ಅಂದರೆ ಹೊರಗಡೆ ಹೋದಾಗ ಅವ್ರು ಕೇಳಿದ್ನ ಕೊಡಿಸೋದು ಈ ರೀತಿ ಮಾಡ್ತಿರ್ತೀನಿ. ಸೊ ಇನ್ನು ನನ್ನ ಮಕ್ಕಳಿಬ್ಬರಿಗೆ ಮಿನಿಸೋ ಮತ್ತು ಮಿಸ್ಟು ಇವೆರಡು ಫೇವ್ರೇಟ್ ಶಾಪ್ಸ್ ಅಂತ ಹೇಳ್ಬೋದು. ಅಲ್ಲಿ ಶಾಪಿಂಗ್ ಮಾಡೋದು ಅವರಿಬ್ಬರಿಗೂ ತುಂಬ ಇಷ್ಟ. ಅದು ಏನಂತ ಗೊತ್ತಿಲ್ಲ, ಈ ಕಾಲದ ಮಕ್ಕಳಿಗೆ ಎಲ್ಲೆಲ್ಲಿ ಹುಡ್ಕೊಂಡಿರ್ತಾರೆ ಈ ಥರ ಶಾಪ್ಸ್ ಗೊತ್ತಿಲ್ಲ. ಲಾಸ್ಟ್ ಟೈಮು ಮಿನಿಸುಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಏನೂ ತೊಗೊಂಡಿರಲಿಲ್ಲ ಪಾಪ, ಜಸ್ಟು ಒಂದೆರಡು ಫುಟ್ವೇರ್ ಏನೋ ತೊಗೊಂಡಿದ್ರು ಅಷ್ಟೇ. ಸರಿ ಈಗ ಮಿಸ್ಬುಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರು. ಸರಿ ಆಯಿತು ಅಂತ ಹೇಳಿ ಒಂದು ಟಾಸ್ಕನ್ನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಏನಿಲ್ಲ ಟಾಸ್ಕ್ ಅಂತಂದರೆ ಅವರಿಬ್ಬರು ರೂಮ್ಸ್ನ ಕ್ಲೀನ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾನು ಕೊಟ್ಟಿರುವಂಥ ಟಾಸ್ಕು. ಅಂದರೆ ಪ್ರತಿ ಸಲ ಚೇಂಜ್ ಆಗ್ತಾ ಇರುತ್ತೆ, ಇದು ಒಂದನ್ನೇ ಕೊಡೋದಿಲ್ಲ. ಕೆಲವು ಸತಿ ಬೇರೆ ಏನಾದರೂ ಕೆಲಸ ಮಾಡಿಸ್ತೀನಿ, ಕೆಲವು ಸತಿ ಅವ್ರ ಎಜುಕೇಷನ್ ವೈಸ್ ಅಂದರೆ ಆ ಥರದ್ರಲ್ಲಿ ಏನಾದರೂ ಒಂದು ಟಾಸ್ಕ್ ಕೊಡೋದು, ಈ ರೀತಿ ಮಾಡ್ತಿರ್ತೀನಿ ಮಕ್ಕಳಿಗೆ. ಏನಕ್ಕೆ ಈ ರೀತಿ ಮಾಡ್ತೀನಿ ಅಂದರೆ ಒಂದು 2 ರೀಸನ್ ಇದೆ. ಒಂದೇನಂತಂದರೆ ಮಕ್ಕಳು ಫಿಸಿಕಲಿ ಮತ್ತು ಮೆಂಟಲಿ ಆ್ಯಕ್ಟಿವ್ ಆಗಿರಬೇಕು ಅನ್ನೋದು ಒಂದು, ಮತ್ತು ಅವರು ಕೆಲಸ ಕಲಿಬೇಕು ಅನ್ನೋದು ಒಂದು, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಅವ್ರಿಗೆ ಗೊತ್ತಾಗಬೇಕು ಅನ್ನೋದು ಇದು ಒಂದು ರೀಸನ್. ಆದರೆ ಇನ್ನೊಂದು ಬಂದು ಒಂಥರ ಸೆಲ್ಫಿಶ್ ರೀಸನ್ನು, ಅದು ನನ್ನಿಂದ. ಅಂದರೆ ಈ ರೀತಿ ಟಾಸ್ಕ್ ನೆಪದಲ್ಲಾದರೂ ನನ್ನ ಮನೇನ ನಾನು ಕ್ಲೀನ್ ಮಾಡಿಸ್ಕೋಬೋದು, ಮನೇನ ನೀಟಾಗಿ ಇಡಿಸ್ಕೋಬೋದು, ಮತ್ತು ನನಗೆ ಸ್ವಲ್ಪ ಕೆಲಸದಲ್ಲಿ ಹೆಲ್ಪ್ ಆಗುತ್ತಲ್ವ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಎಲ್ಲ ಮಾಡ್ತಿರ್ತೀನಿ. ಇದೊಂಥರ ನಮಗೆ ಫುಲ್ ಎಂಜಾಯ್ ಮಾಡ್ತೀವಿ, ಫುಲ್ ಫನ್ ಇರುತ್ತೆ. ಅಂದರೆ ಯೂಶ್ವಲಿ ಮಕ್ಕಳು ಆ ರೀತಿ ಮಾಡ್ತಿದ್ದಾಗ ನಾನು ಅವ್ರನ್ನ ರೇಗಿಸೋದು, ಟೀಸ್ ಮಾಡೋದು, ಅವಳು ಮಾಡಿಬಿಟ್ಟು ನೀನು ಇನ್ನೂ ಇಲ್ಲೇ ಇದೆಯಾ, ನೀನೇನೂ ಮಾಡಿಲ್ಲ ಅಂತ ಹಿಂಗೆ ಹೇಳೋದು ಎಲ್ಲ ಮಾಡ್ತಿದ್ದೆ. ಬಟ್ ಯಾವತ್ತೂ ನಾನು ಶೂಟ್ ಮಾಡಿರಲಿಲ್ಲ ಇದನ್ನು. ಬಟ್ ಈ ಸತಿ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಬಿಕಾಸ್ ಈಗ ತುಂಬ ನನ್ನ ಬ್ಲಾಗ್ಸಲ್ಲಿ ಹನಿನಾಗಲಿ ಪಾವನಿನಾಗಲಿ ನೀವೆಲ್ಲ ತುಂಬ ಇಷ್ಟಪಡ್ತಿರ್ತೀರ, ತುಂಬ ಜನ ಕೇಳ್ತಾನೆ ಇರ್ತೀರ ಹನಿನ ಪಾವನಿನ ಬ್ಲಾಗ್ಸಲ್ಲಿ ತೋರಿಸಿ ಅಂತ ಹೇಳಿಬಿಟ್ಟು. ಸೊ ಹಂಗಾಗಿ ಇವತ್ತು ಅವ್ರನ್ನೂ ತೋರಿಸ್ದಂಗೆ ಆಗುತ್ತೆ. ಮತ್ತು ಅವ್ರು ಯಾವ ರೀತಿ ಇರ್ತಾರೆ ಅಂದರೆ ಯೂಶ್ವಲಿ ಹೆಂಗಿರುತ್ತೆ ಅಂದರೆ ನನ್ನ ಬ್ಲಾಗ್ಸಲ್ಲಿ ಪಾಪ ಸುಮ್ಮನೆ ಏನೋ ಒಂದು ಕುತ್ಕೊಂಡು ನಾನು ಕೊಟ್ಟಿದ್ದನ್ನು ತಿನ್ಕೊಂಡು ಹಂಗಿರೋದನ್ನು ನೋಡಿರ್ತೀರ, ಇಲ್ಲ ಏನೋ ಮನೆ ಒರೆಸೋದು ಕಸ ಗುಡಿಸೋದನ್ನ ನೋಡಿರ್ತೀರ. ಬಟ್ ನಾರ್ಮಲ್ ಟಾಸ್ಕ್ ಕೊಟ್ಟಾಗ ಅವರಿಬ್ಬರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಒಂಥರ ಫನ್ ಆ್ಯಂಡ್ ಎಂಜಾಯ್ಮೆಂಟ್ ಥರನೇ ನಾವು ಇದನ್ನು ಮಾಡ್ಕೊಂಡು ಹೋಗ್ತಿರ್ತೀವಿ. ಸೊ ಹಾಗಾಗಿ ಸೊ ಈಗ ಅವರು ಬೇಗ ಅವ್ರ ರೂಮ್ಸ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸಿದ್ರೆ ಹಂಗೆ ಶಾಪಿಂಗ್ ಸಹ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ವೇಳೆ ಇವತ್ತು ಆಗಲಿಲ್ಲ ಅಂದರೆ ಲೈಕ್ ಈಗ ಅವ್ರ ರೂಮ್ಸ್ ಕ್ಲೀನ್ ಮಾಡೋದೇ ಲೇಟ್ ಆಗೋಯ್ತು, ಇವತ್ತು ನಮಗೆ ಶಾಪಿಂಗ್ ಹೋಗೋಕ್ಕಾಗಲಿಲ್ಲ ಅಂತಂದರೆ ನಾಳೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಜಸ್ಟ್ ಇವತ್ತು ಇಲ್ಲ ನಾಳೆಯಲ್ಲಿ ಮುಗಿಸ್ಬೇಕು. ಯಾಕಂದರೆ ನೆಕ್ಸ್ಟ್ ಮತ್ತೆ ಅವ್ರಿಗೆ ಕಾಲೇಜು ಎಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಮತ್ತೆ ಪಾಪ ಮಕ್ಕಳು ಇನ್ನೊಂದು ವಾರ ನನಗೆ ಫ್ರೀ ಆಗಿ ಸಿಗೋದಿಲ್ಲ ಅವರು. ಹಾಗಾಗಿ ಸೊ ಈಗ ನೋಡೋಣ ಅವ್ರು ಯಾವ ರೀತಿ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ತಾರೆ ಅಂತ ನೀವು ನೋಡಿ. ಮತ್ತು ಹಾಗೆ ನಾವು ಯಾವ ರೀತಿ ಶಾಪಿಂಗ್ ಅಂದರೆ ಲೈಕ್ ಈ ವ್ಲಾಗ್ನ ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ. ನಾವು ಶಾಪಿಂಗ್ ಎಲ್ಲಿ ಹೋದ್ವಿ, ಏನು ಪರ್ಚೇಸ್ ಮಾಡಿದ್ವಿ, ಮತ್ತು ಹಾಗೆ ಕೆಫೆ ಅಂದರೆ ಯಾವುದು ಅಂತ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ ಎಲ್ಲಿ ಹೋಗಬೇಕು ಏನು ಅನ್ನೋದು. ಬಟ್ ಮಿಸ್ಬುಗೆ ಹೋಗಬೇಕು ಅನ್ನೋದು ಮಾತ್ರ ಇಬ್ಬರು ಹೇಳಿದ್ದಾರೆ ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಮಿಸ್ಬುಗೆ ಹೋಗ್ಬಿಟ್ಟು ನಿಯರ್ ಬೈ ಯಾವ ಕೆಫೆ ಇರುತ್ತೆ ಅಲ್ಲಿ ಹೋಗೋಣ ಅನ್ನೋದೇ ಪ್ಲ್ಯಾನ್ ಇರೋದು ನನಗೆ. ಸೊ ನಾನೊಂದು 30 ಮಿನಿಟ್ಸ್ ಟೈಮ್ ಅಂತ ಹೇಳಿಬಿಟ್ಟು ಅವ್ರಿಗೆ ಕೊಟ್ಟಿದ್ದೀನಿ. ಅಷ್ಟರಲ್ಲಿ ಅವ್ರ ರೂಮ್ಸ್ನ ಅವರು ಕ್ಲೀನ್ ಮಾಡ್ಕೊಬೇಕು. ಸೊ ನೋಡೋಣ ಇವಾಗ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ.
ಚಪ್ಪಲೆದು. ಓಕೆ ಓಕೆ 1 2 3 ಸ್ಟಾರ್ಟ್. ಸೊ ಈಗ ಮಕ್ಕಳು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ. ನಾನು ಯಾಕೆ ಈ ರೀತಿ ಮಾಡ್ತೀನಿ ಅನ್ನೋದು ಆಗ್ಲೇನೂ ಸಹ ನಾನು ಹೇಳಿದ್ದೀನಿ. ಇದು 2 ರೀಸನ್ ಇರತ್ತೆ. ಒಂದೇನಂತಂದ್ರೆ ಮಕ್ಕಳಿಗೆ ಕೆಲಸ ಕಲಿಸೋದು ತುಂಬಾನೇ ಇಂಪಾರ್ಟೆಂಟು. ಮತ್ತೆ ಏನಕ್ಕೆ ನಾನು ಅವ್ರಿಗೆ ಟೈಮ್ ಅಂತ ಅಂದ್ಬಿಟ್ಟು ಕೊಟ್ಟಿರ್ತೀನಿ ಅಂತಂದ್ರೆ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಗೊತ್ತಾಗಬೇಕು. ಸೊ ಇಷ್ಟೊತ್ತಿಗೆ ನೀವು ಇಷ್ಟು ಕೆಲಸ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಕಲಿಸ್ತಾ ಹೋದ್ರೆ ಮುಂದೆ ಫ್ಯೂಚರ್ಗೆ ಅವ್ರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗತ್ತೆ. ಸೊ ಜಸ್ಟ್ ನಾವು ಬಾಯಲ್ಲಿ ನೀನು ಈ ಕೆಲಸ ಮಾಡ್ಬಿಡು, ಇಷ್ಟೊತ್ತಿಗೆ ಇಲ್ಲಿ ಮುಗಿಸ್ಬಿಡು ಅಂತ ಹಿಂಗೆಲ್ಲ ಏನಾದ್ರು ಹೇಳಿದೀವಿ ಅಂದ್ರೆ ಅವ್ರು ಅಷ್ಟು ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಏನೋ ನಮ್ಮ ಬೈಕ್ಕೆ ಇಲ್ಲ ಅಮ್ಮ ಏನೋ ಅಂತಾರೆ ಅಂತ ಹೇಳ್ಬಿಟ್ಟು ಮಾಡ್ಬಿಡ್ತಾರೆ. ಆದ್ರೆ ಈ ತರ ಫನ್ ಆಗಿ ಅವ್ರಿಗೆ ಹೇಳ್ಕೊಡ್ತಾ ಹೋದ್ರೆ ಅವರು ಕೆಲ್ಸಾನು ಕಲಿತಾರೆ, ಮತ್ತೆ ಆ ಕೆಲ್ಸಾನ ಅವರು ಎಂಜಾಯ್ ಸಹ ಮಾಡ್ತಾರೆ. ಸಾಮಾನ್ಯವಾಗಿ ಈ ರೀತಿ ನಾನು ಅವಾಗವಾಗ ನನ್ನ ಮಕ್ಕಳ ಕೈಲಿ ಮಾಡಿಸ್ತಾ ಇರ್ತೀನಿ. ಅವ್ರಿಗೂ ಇದು ತುಂಬಾನೇ ಇಷ್ಟ. ನಾನೊಂದ್ ಸ್ವಲ್ಪ ದಿನ ಅವ್ರಿಗೆ ಈ ತರ ಏನು ಟಾಸ್ಕ್ ಕೊಡ್ಲಿಲ್ಲ ಅಂತಂದ್ರೆ ಅವರೇ ಬಾಯ್ಬಿಟ್ಟು ನನ್ನ ಕೇಳ್ತಿರ್ತಾರೆ, ಅಮ್ಮ ಈ ನಡುವೆ ಏನು ಟಾಸ್ಕೇ ಕೊಡ್ಲಿಲ್ಲ, ನೀವು ಏನಾದ್ರೂ ಕೊಡಿ ಮಾಡ್ಸಿ ನಮ್ ಕೈಯಲ್ಲಿ ಅಂತ ಹೇಳ್ಬಿಟ್ಟು. ಇದು ನಾನು ಸುಮಾರು ಅವರು ಚಿಕ್ಕ ಹುಡುಗರಿಂದ ಈ ರೀತಿ ನಾನು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಯಾರು ಫಸ್ಟ್ ಹೋಮ್ ವರ್ಕ್ ಬರೀತಾರೆ, ಅವಾಗ ಚಿಕ್ಕ ಮಕ್ಳಿದ್ದಾಗ ಈ ರೀತಿ ಮಾಡ್ತಾ ಇದ್ದೆ ಅವ್ರಿಗೆ. ಯಾರು ಫಸ್ಟ್ ಹೋಮ್ ವರ್ಕ್ ಬರೀತಾರೆ ನೋಡೋಣ, ಯಾರು ಫಸ್ಟ್ ನೀವು ಕ್ವಶನ್ ಆನ್ಸರ್ಸ್ ಓದಿ ಒಪ್ಪಿಸ್ತೀರಾ ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಇಬ್ಬರಿಗೂ ಸ್ವಲ್ಪ ಹೆಲ್ದಿ ಆಗಿರೋಂಥ ಕಾಂಪಿಟೇಷನ್ಸ್ ನ ಮಾಡಿಸ್ತಾ ಇದ್ದೆ. ಇಬ್ರು ಅದನ್ನ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ರು. ಸೊ ಈಗ ದೊಡ್ಡವರಾದ್ಮೇಲೆ ಈಗ ನಾನು ಅವ್ರಿಗೆ ಹೋಮ್ ವರ್ಕ್ ನಾಗ್ಲಿ ಇಲ್ಲ ಅವ್ರ ಎಜುಕೇಶನ್ ವೈಸ್ ಏನೂ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರದವ್ರು ಓದ್ಕೋತಾ ಇರ್ತಾರಲ್ವಾ, ನಾನೇನ್ ಇಂಟರ್ಫಿಯರ್ ಆಗಕ್ ಹೋಗಲ್ಲ. ಆದ್ರೂ ಕೆಲವು ಸತಿ ಅವರೇ ನನ್ಗೆ ಹೇಳ್ತಿರ್ತಾರೆ, ಅಮ್ಮ ಈ ತರ ಒಂದು ಅಸೈನ್ಮೆಂಟ್ ಇದೆ, ಈ ತರ ಪ್ರಾಜೆಕ್ಟ್ ಇದೆ, ನೀವು ನಮ್ಗೆ ಟಾಸ್ಕ್ ತರ ಕೊಡಿ, ಅವಾಗ ನಾವು ಸ್ವಲ್ಪ ಬೇಗ ಬೇಗ ಅದನ್ನ ಕಂಪ್ಲೀಟ್ ಮಾಡ್ತೀವಿ, ನಮ್ಗೆ ಇಂಟ್ರೆಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಅವರೇ ಹೇಳ್ತಿರ್ತಾರೆ ನನ್ಗೆ. ಸೊ ಅಂತ ಟೈಮಲ್ಲಿ ಅವ್ರಿಗೆ ಇಷ್ಟ ಆಗುತ್ತಲ್ವಾ, ಮತ್ತೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ನಾನು ಅದನ್ನು ಒಂದೊಂದ್ಸತಿ ಮಾಡಿಸ್ತಾ ಇರ್ತೀನಿ ಅವ್ರ ಕೈಯಲ್ಲಿ. ಇನ್ನೊಂದು ರೀಸನ್ ಬಂದ್ಬಿಟ್ಟು ಮನೆ ಎಲ್ಲ ನಾನು ನೀಟಾಗಿ ಇಟ್ಕೊಬಹುದು, ಅವರು ಹೆಲ್ಪ್ ಮಾಡಿದ್ರೆ ನನ್ಗೆ ಸ್ವಲ್ಪ ಈಸಿ ಆಗತ್ತೆ ಅನ್ನೋದು ಒಂದು ಕಾರಣ. ಚಿಕ್ಕ ಹುಡುಗರು ಇದ್ದಾಗ ನಾನು ಅವ್ರು ತಿಂದಿದ್ದ ತಟ್ಟೆನ ಎತ್ತಿ ಸಿಂಕ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಅವ್ರ ಸ್ಕೂಲ್ ಬ್ಯಾಗ್ ನ ಕ್ಲೀನ್ ಆಗಿ ಅವ್ರ ರೂಮ್ ಅಲ್ಲಿ ಇಟ್ಕೊಬೇಕು, ಶೂಸ್ ನ ನೀಟಾಗಿ ಶೂ ಸ್ಟ್ಯಾಂಡ್ ಅಲ್ಲೆಲ್ಲ ಇಡ್ಬೇಕು ಅನ್ನೋದನ್ನ ಹೇಳ್ತಿದ್ದಾಗ ಮಕ್ಕಳು ಅದನ್ನ, ಅಂದ್ರೆ ಚಿಕ್ಕ ಹುಡುಗರು ಇದ್ದಾಗ ಮಕ್ಕಳು ಸ್ವಲ್ಪ ಕೇಳಲ್ಲ ಅಲ್ವಾ ಅದನ್ನ ಕ್ಲೀನ್ ಆಗಿ. ಸೊ ಅಂತ ಟೈಮಲ್ಲೂ ಅಷ್ಟೇ ನಾನು ಈ ರೀತಿ ಅವ್ರಿಗೆ ಹೇಳ್ತಿದ್ದೆ, ಯಾರಿವಾಗ ಶೂ ಎತ್ಕೊಂಡು ಅವರು ಶೂ ಸ್ಟ್ಯಾಂಡ್ ಅಲ್ಲಿ ಇಡ್ತಾರೆ ನೋಡೋಣ, ಅವ್ರಿಗೆ ಒಂದು ಚಾಕ್ಲೇಟ್ ಕೊಡ್ತೀನಿ ಅಂತಾನೋ, ಇಲ್ಲ ಒಂದು ಪಪ್ಪಿ ಕೊಡ್ತೀನಿ ಅಂತಾನೋ, ಹಗ್ ಮಾಡ್ತೀನಿ ಅಂತಾನೋ, ಈ ರೀತಿ ಎಲ್ಲ ಅವ್ರಿಗೆ ನಾನು ಸ್ವಲ್ಪ ಆಸೆ ತೋರಿಸ್ತಾ ಇರ್ತಿದ್ದೆ. ಸೊ ಅವಾಗ ಅವರು ಅದನ್ನು ಎಲ್ಲ ಚೆನ್ನಾಗಿ ಮಾಡೋರು, ಖುಷಿ ಖುಷಿಯಿಂದ ಮಾಡೋರು. ಸೊ ಅದು ಹಂಗೆ ಅವ್ರ ಏಜ್ ಹೆಂಗ್ ಬೆಳೀತಾ 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 ಅವ್ರ ಕೈಲಿ ನಾನು ಅವ್ರ ಏಜ್ಗೆ ಯಾವ ರೀತಿ ಕೆಲಸ ಮಾಡಿಸ್ಬೋದು, ಅವ್ರ ಏಜ್ ಹಾಗೆ ಯಾವ ರೀತಿ ನಾನು ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ನ ಹೇಳ್ಕೊಡ್ಬೋದು ಅನ್ನೋದನ್ನೆಲ್ಲ ನಾನು ಅವ್ರಿಗೆ ಮಾಡ್ಕೊಂತ ಹೋಗ್ದೆ. ಸೊ ಅದು ನಂಗೆ ನಿಜವಾಗ್ಲೂ ತುಂಬಾನೇ ಈಸಿ ಆಯ್ತು ಅಂತ ಹೇಳ್ಬೋದು. ಇವಾಗ ಅವರು ಎಷ್ಟೇ ಕೆಲಸ ಇದ್ರೂನು ಆಯಾಸ ಆಗೋದಾಗ್ಲಿ, ಅಂದ್ರೆ ಅಮ್ಮ ನನಗ್ ಸಾಕಾಗೋ ಆತರ ಎಲ್ಲ ಏನು ಇದು ಮಾಡಕ್ ಹೋಗಲ್ಲ. ಅಂದ್ರೆ ಕೆಲಸ ಮಾಡುವಾಗ ಮಕ್ಕಳು ಸುಸ್ತಾಗೋದು ಸಹಜ. ಆದ್ರೆ ಅವರು ಹೇಳ್ತಾರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಒಂದು 1/2 hour 45 minutes ರೆಸ್ಟ್ ಮಾಡ್ಬಿಟ್ಟು ಬೇರೆ ಇನ್ನೇನಾದ್ರು ನನ್ ಕೆಲಸ ಹೇಳಿದ್ರು ಅಷ್ಟೇನೆ ಅವರು ಮಾಡಲ್ಲಮ್ಮ ನಮ್ಗೆ ಆಗಲ್ಲ ಆತರ ಎಲ್ಲ ಏನು ಹೇಳಕ್ ಹೋಗೋದಿಲ್ಲ. ಓಕೆ ಅಮ್ಮ ಒಂದ್ 1/2 hour ಆದ್ಮೇಲೆ ಮಾಡ್ತೀವಿ ಅನ್ನೋ ತರ ಹೇಳ್ತಾರೆ. ಹಂಗನ್ಬಿಟ್ಟು ಮನೇಲಿ ಎಷ್ಟಾಗುತ್ತೋ ಅಷ್ಟೇ ಕೆಲಸ ಮಾಡಿಸ್ತೀನಿ, ಪ್ರತಿ ಒಂದು ಅವರೇ ಮಾಡ್ತಾರೆ ಅಂತ ಏನೂ ಇಲ್ಲ. ಅವ್ರಿಗೆ ಯಾವ್ಯಾವ್ದು ಅವ್ರು ಮಾಡಕ್ಕಾಗತ್ತೆ ಅಷ್ಟನ್ ಮಾತ್ರನೇ ನಾನು ಅವ್ರ ಕೈಲಿ ಮಾಡ್ಸೋದು. ಇನ್ನು ಕೆಲವೊಂದನ್ನೆಲ್ಲ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಅವ್ರಿಗೇನು ಅಷ್ಟೊಂದು ನಾನು ಅವ್ರ ಮೇಲೆ ಅಷ್ಟೊಂದೇನು ಡಿಪೆಂಡ್ ಆಗಕ್ ಹೋಗೋದಿಲ್ಲ. ಬಟ್ ಏನಂತಂದ್ರೆ ಇದು ಒಂಥರ, ಈಗ ನೀವೇ ನೋಡ್ತಿದ್ದೀರಾ ಮಕ್ಳು ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇದು ತುಂಬಾ ದಿನಗಳಿಂದ ನಮ್ಮ ಮನೇಲಿ ನಡೆಯುತ್ತೆ. ಬಟ್ ನಾನು ಯಾವತ್ತೂ ಶೂಟ್ ಮಾಡಿರ್ಲಿಲ್ಲ ಅಷ್ಟೇ. ಬಟ್ ಒಂದು ಚೆನ್ನಾಗಿರತ್ತೆ ಇದನ್ನ ಮಾಡಿ ಶೇರ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಇದನ್ನ ಮಾಡಿದ್ದು.
ಆಗ್ಲಿಂದ ಬರೀ ಪಾವನಿ ಕ್ಲೀನ್ ಮಾಡೋದನ್ನ ಮಾತ್ರನೇ ನೋಡ್ತಿದ್ದೀರಾ, ಹನಿ ಕ್ಲೀನ್ ಮಾಡೋದು ನೋಡಿಲ್ಲ. ನಿಜವಾಗ್ಲೂ ಆ್ಯಕ್ಚುಲಿ ಏನಂತಂದರೆ ನಾವು ಈ ವಿಡಿಯೋ ಶೂಟ್ ಮಾಡುವಾಗ ಎಷ್ಟು ಖುಷಿಯಿಂದ ಶೂಟ್ ಮಾಡೋದ್ವೋ, ಬಟ್ ಎಡಿಟ್ ಮಾಡುವಾಗ ನಮಗೆ 3 ಜನಕ್ಕೂ ಅಷ್ಟೇ ಬೇಜಾರಾಗೋಯ್ತು. ಏನಾಯಿತು ಅಂತಂದರೆ ನಾನಿಲ್ಲಿ ಏನು ಮಾಡಿದೆ, ಪಾವನಿ ರೂಮಲ್ಲಿ ನಾನು ರೆಗ್ಯುಲರ್ ಆಗಿ ನಾನು ಯಾವ ಫೋನ್ನ ಶೂಟ್ ಮಾಡೋಕ್ಕೆ ಯೂಸ್ ಮಾಡ್ತೀನೋ ಅದನ್ನು ಪಾವನಿ ರೂಮಲ್ಲಿ ನಾನು ಸೆಟ್ ಮಾಡಿ ಇಟ್ಟಿದ್ದೆ. ಇನ್ನು ಹನಿ ಫೋನು ಮತ್ತು ನಂದು ಅಂದರೆ ಈಗ ನಾವು ಶೂಟಿಂಗ್ ಯೂಸ್ ಮಾಡೋ ಫೋನು ಎರಡು ಒಂದೇನೆ, ಅಂದರೆ ಒಂದೇ ಥರ ಫೋನ್ಸ್ ಎರಡೂ. ಸೊ ಅವಳ ಫೋನ್ನ ಅವಳ ರೂಮಲ್ಲಿ ನಾವು ಸೆಟ್ ಮಾಡಿ ಇಟ್ಟಿದ್ವಿ, ಅವಳದೆಲ್ಲ ಅಲ್ಲಿ ಶೂಟ್ ಆಗಲಿ ಅಂದ್ಬಿಟ್ಟು. ಸೊ ಓಕೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಆಲ್ ಎಲ್ಲ ಶೂಟ್ ಆಯಿತು. ಮಧ್ಯದಲ್ಲಿ ನಾನು 2 ರೂಮ್ಸಲ್ಲಿ ಓಡಾಡಿಕೊಂಡು ಹ್ಯಾಂಗಲ್ಸ್ನೆಲ್ಲ ಸೆಟ್ ಮಾಡಿಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತಾನೆ ಇರ್ತಿದ್ದೆ. ಸರಿ, ಈ ಥರ ಎಲ್ಲ ಮಾಡಾದ್ಮೇಲೆ ಇನ್ನೇನು ಒಂದು 90% ಎಲ್ಲ ಆಯಿತು ಅನ್ನೋ ಅಷ್ಟೊತ್ತಿಗೆ ಅವಳದು ಹನಿ ಫೋನ್ ಏನಾಯಿತು, ಸಡನ್ನಾಗಿ ಆಫ್ ಆಗೋಯ್ತು. ಸರಿ, ನಾವು ಬಿಡು ಆಫ್ ಆಯ್ತಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಬಿಟ್ಟು ಈ ಫೋನಲ್ಲಿ ನಾನು ಆಮೇಲೆ ಹಾಲಲ್ಲಿ ಇಟ್ಬಿಟ್ಟು ಲಿವಿಂಗ್ ಏರಿಯಾ ಏನು ಪ್ಲೇಸ್ ಇದೆ ಅಲ್ಲಿ ಇಟ್ಬಿಟ್ಟು ಇಬ್ಬರದೂ ಕವರ್ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ. ಸರಿ, ಎಲ್ಲ ಆಯಿತು. ಮತ್ತು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ, ನಾವು ಶಾಪಿಂಗ್ ಅಂತ ಅಂದ್ಬಿಟ್ಟು ಎಲ್ಲ ಹೋಗಿ ಎಲ್ಲ ಮಾಡಿದ್ವಿ. ಯಾವಾಗ ಎಡಿಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವಳು ಫೋನಲ್ಲಿ ಚೆಕ್ ಮಾಡ್ತೀವಿ, ಅಂದರೆ ಅಲ್ಲಿವರೆಗೂ ನಾವು ಫೋನ್ ನೋಡಿಕೊಂಡು ಇಲ್ಲ, ಫೋನ್ನ ಚೆಕ್ ಮಾಡ್ತೀವಿ. ಅದು ನೋಡಿದ್ರೆ ಒಂದು ವಿಡಿಯೋನು ನಿಜವಾಗ್ಲೂ ಇಲ್ವೇ ಇಲ್ಲ ಅವಳು ಫೋನಲ್ಲಿ. ಅಂದರೆ ಅದು ಸಡನ್ನಾಗಿ ಆಫ್ ಆಯಿತು. ಇನ್ನೇನು ಸ್ವಿಚ್ ಆಫ್ ಅಂದರೆ ಬ್ಯಾಟ್ರಿ ಇಲ್ದಿರೋ ಆಫ್ ಆಗೇನೂ ಇಲ್ಲ, ಸಡನ್ಲಿ ಆಫ್ ಆಗಿತ್ತು. ಆಮೇಲೆ ನಾವು ಆನ್ ಮಾಡಿದ್ವಿ ಫೋನನ್ನು, ಬಟ್ ನೋಡಿದ್ರೆ ಒಂದೇ ಒಂದು ವಿಡಿಯೋನೂ ಇರಲಿಲ್ಲ. ತುಂಬಾ ಬೇಜಾರಾಗೋಯ್ತು ನನಗೆ. ಆಮೇಲೆ ನನ್ನ ತಮ್ಮನಿಗೆ ಫೋನ್ ಮಾಡಿದೆ, ಈ ಥರ ಆಗೋಗ್ಬಿಟ್ಟಿದೆ ಪ್ರಾಬ್ಲಮ್ ಅಂತ ಹೇಳಿ. ಆಮೇಲೆ ನನ್ನ ತಮ್ಮ ಹೇಳ್ದ, ಅಕ್ಕ ನೀನು ಪಾಸ್ ಮಾಡಿ ಅದನ್ನು ವಿಡಿಯೋನ ಆನ್ ಮಾಡಿದರೆ ಎಲ್ಲ ವಿಡಿಯೋಸು ಹೊರ್ಟೋಗ್ಬಿಟ್ಟಿರತ್ತೆ. ನೀನು ಫಸ್ಟು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ವಿಡಿಯೋ ಶೂಟ್ ಮಾಡುವಾಗ ಪಾಸ್ ಮಾಡಿ ವಿಡಿಯೋಸ್ನ ಮಾಡೋಕ್ಕೆ ಹೋಗ್ಬೇಡ, ಪರವಾಗಿಲ್ಲ ಬ್ಯಾಕ್ ಬಂದುಬಿಟ್ಟು ಆಮೇಲೆ ವಿಡಿಯೋನ ಮಾಡ್ಕೊ. ಅವಾಗ ಈ ಥರ ಸಡನ್ಲಿ ಫೋನ್ ಆಫ್ ಆದ್ರೂ ನಿಂದು ಕೆಲವೊಂದು ವಿಡಿಯೋಸ್ ಅಂತೂ ಸ್ಟೋರ್ ಆಗಿರತ್ತೆ ಗ್ಯಾಲರಿಲಿ ಅಂತ ಅಂದ್ಬಿಟ್ಟು ಹೇಳ್ದ. ಅಂದರೆ ಇದು ಎಷ್ಟೋ ವಿಚಾರಗಳು ನನಗಿನ್ನೂ ಗೊತ್ತಾಗ್ತಾ ಇಲ್ಲ, ತಿಳ್ಕೊಂಡಿಲ್ಲ ನಾನು. ಇದು ಒಂಥರ ನನಗೆ ಒಂದು ಪಾಠ ಅಂತ ಅನಿಸುತ್ತೆ. ನಾನು ಮಾಡೋ ಮಿಸ್ಟೇಕ್ಸಿಂದ ನಾನು ಕಲಿತಾ ಇರ್ತೀನಿ. ಬಟ್ ಆದ್ರೂ ನಮಗೆ ತುಂಬ ಬೇಜಾರಾಯಿತು. ಹನಿನು ಎಷ್ಟು ನೀಟಾಗಿ ಅವಳ ರೂಮ್ ಎಲ್ಲ ಮಾಡಿದ್ಲು, ಮತ್ತು ತುಂಬ ಜನ ಹನಿನೂ ಇಷ್ಟಪಡ್ತೀರ ವ್ಲಾಗ್ಸಲ್ಲಿ ನೋಡೋಕ್ಕೆ. ಬಟ್ ಈ ರೀತಿ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಹನಿದು ರೂಮ್ ಕ್ಲೀನಿಂಗ್ ಯಾವುದೂ ಒಂದು ಸರಿಯಾಗಿರುವಂಥ ವಿಡಿಯೋ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಇದನ್ನು ನೋಡಿಕೊಂಡು ಕೇರ್ ತಗೊಂಡು ನೀಟಾಗಿ ಅವಳದು ಎಲ್ಲ ಶೂಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಇಬ್ರು ಒಂದೇ ಸತಿ ಆಲ್ಮೋಸ್ಟ್ ಆಲ್ ಕ್ಲೀನ್ ಮಾಡಿದ್ರು. ಆದ್ರೆ ನೆಲ ಒರೆಸೋದಕ್ಕೆ ಮಾಪ್ ಒಂದೇ ಇದ್ದಿದ್ರಿಂದ ಇಬ್ರು ಕಿತ್ತಾಡ್ತಾ ಇದ್ರು. ನಾನು ಅಂದ್ರೆ ಒಬ್ಳೇನ್ ಮಾಡಿದಾಳೆ, ಮಾಪ್ ಸ್ಟಿಕ್ ಇಟ್ಕೊಂಡ್ಬಿಟ್ಟಿದ್ಲು, ಇನ್ನೊಬ್ಳು ಬಕೆಟ್ ಇಟ್ಕೊಂಡ್ಬಿಟ್ಟಿದ್ಲು. ಸೊ ನಾನು ಬಕೆಟ್ ಕೊಡಲ್ಲ ಅಂತ ಹೇಳಿ ಇನ್ನೊಬ್ಳು ನಾನು ಮಾಪ್ ಸ್ಟಿಕ್ ಕೊಡಲ್ಲ ಅಂದ್ಬಿಟ್ಟು, ಸರಿ ಜಗಳ ಮಾಡೋದು ಬೇಡ, ಅದಕ್ಕೆ ಇಬ್ರು ಕೈಯಿಂದನೇ ನೆಲ ಒರೆಸಿ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ದೆ. ಸೊ ಇವಾಗ ಅದನ್ನೇ ಅವ್ರಿಬ್ರು ಮಾಡ್ತಾ ಇರೋದು. ఆ మ్యాట్లు వేసేదే ఇవిడు ಇದ್ರು ಒಗ್ಯಾಕಿದ್ದಾನೆ ಐತ್ರಿ. ಟೈಮಿಂಗ್ಸ್ ಇರೋಂಥ ಫೋನ್ ಎತ್ಕೋ, టైమింగ్స్ చూపి ఇట్లా దగ్గరకు వచ్చి 30 ఇద్దరికి 2000 2000
నేను ఒకరికి 2000 ఒకరికి 1000 అంట. ఫస్ట్ ప్లేస్ 2000, సెకండ్ ప్లేస్ 1000. ఓకే 1500 అంటే ఓకే, నో ప్రాబ్లం. చాలా చీటింగ్. ఉజ్జే ఉజ్జే ಯಾರು ವಿನ್ ಆಗ್ತಾರೆ ಅವರು 2000 ರೂಪೀಸ್ ಶಾಪಿಂಗ್ ಮಾಡಿಸ್ಬೇಕು. ಸೆಕೆಂಡ್ ಪ್ಲೇಸ್ ಬಂದವ್ರಿಗೆ 1000 ರೂಪೀಸ್ ಶಾಪಿಂಗ್ ಮಾಡಿಸ್ತೀನಿ ಅಂತ ಪಾಪ ನಾನು ಹೇಳಿದ್ದೆ ಅವ್ರಿಗೆ. ಸೊ ಅದಕ್ಕೆ ಅವರು ಆರ್ಗ್ಯೂ ಮಾಡ್ತಾ ಇದ್ರು. ಸರಿ ಇಬ್ರು ಒಟ್ಟಿಗೆನೆ ಮಾಡಿದ್ದೀರಾ ಅಂತ ಹೇಳಿ 1500 ರೂಪೀಸ್ ಶಾಪಿಂಗ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ಎಲ್ಲ ಆದ್ಮೇಲೆ ನಮ್ಗೆ ಆಕ್ಚುಲಿ ಅವತ್ತಾಗ್ಲೇ ಇಲ್ಲ ಹೋಗೋದಕ್ಕೆ, ಟೈಮ್ ಆಗೋಯ್ತು. ಮತ್ತೆ ಮಕ್ಕಳಿಗಿಬ್ರಿಗೂ ಈವ್ನಿಂಗ್ ಡ್ಯಾನ್ಸ್ ಕ್ಲಾಸ್ ಬೇರೆ ಇತ್ತು. ಇದು ನಾನು ಶೂಟ್ ಮಾಡ್ಕೊಂಡಿರೋದು ಲಾಸ್ಟ್ ಸ್ಯಾಟರ್ಡೆ ಆಗಿದ್ರಿಂದ ಈವ್ನಿಂಗ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಿತ್ತು. ಸರಿ ಇವತ್ತು ಬೇಡ ಅಂತ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಡೇ ಭಾನುವಾರ ಹೋದ್ವಿ. ಸೊ ಫಸ್ಟ್ ಅವರು ಮಿಸ್ಬುಗೆ ಅಂದ್ರೆ ಹೇಳಿದ್ದು ಅದೇನೆ, ಮಿಸ್ಬುಗೆ ಹೋಗೋಣ ಅಂತಾನೆ ಅವ್ರು ಫಸ್ಟ್ ನನ್ಗೆ ಹೇಳಿದ್ರು, ಅಲ್ಲಿ ಶಾಪಿಂಗ್ ಮಾಡಿಸ್ಬೇಕಮ್ಮ ಅಂತ ಅಂದ್ಬಿಟ್ಟು. ಸರಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ನಾನು ಫಸ್ಟ್ ಟೈಮ್ ಈ ಶಾಪ್ಗೆ ವಿಸಿಟ್ ಮಾಡಿದ್ದು. ಅಂದ್ರೆ ಹನಿ ಹೋಗಿದ್ಲಂತೆ ಒಂದೆರಡು ಸತಿ ಏನೋ. ಸೊ ಅವಳು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಿದ್ದು. ಬಟ್ ನನಗೆ ಅಲ್ಲಿ ಆಕ್ಸೆಸರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಕ್ವಾಲಿಟಿ ವೈಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಮತ್ತು ಅಮೌಂಟು ಅಷ್ಟೇ ಅಷ್ಟೊಂದೇನು ಕಾಸ್ಟ್ಲಿ ಏನು ಇರಲಿಲ್ಲ, ಪರವಾಗಿಲ್ಲ. ಆದರೆ ಕೆಲವೊಂದು ನನಗೆ ಜಾಸ್ತಿ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಬಟ್ ಅದು ಕ್ವಾಲಿಟಿ ವೈಸ್ ನೋಡೋಕೆ ಹೋದಾಗ ಓಕೆ ಅನ್ನೋ ಥರ ಇತ್ತು. ಸೊ ಮಕ್ಕಳು ಸಣ್ಣ ಪುಟ್ಟ ಏನೋ ಆಕ್ಸೆಸರೀಸ್ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ನೋಡ್ತಾ ಇದ್ರು. ಇಲ್ಲಿ ಜಾಸ್ತಿ ಹ್ಯಾಂಡ್ ಕ್ರೀಮ್ಸು ಮತ್ತು ಲೋಷನ್ಸು ಅದೇ ಜಾಸ್ತಿ ಇತ್ತು, ಮತ್ತು ಪರ್ಫ್ಯೂಮ್ಸೇ ಜಾಸ್ತಿ ಇತ್ತು. ಸೊ ಅವ್ರಿಗೂ ಅದೇ ಬೇಕಿತ್ತು. ಅಂದ್ರೆ ಹ್ಯಾಂಡ್ ಕ್ರೀಮು ಮತ್ತೆ ಲೋಷನ್ನು ಇವೆಲ್ಲ ಸ್ವಲ್ಪ ಅವ್ರಿಗೂ ಬೇಕಿತ್ತು. ಮತ್ತೆ ಪಾಕೆಟ್ ಪರ್ಫ್ಯೂಮ್ ಇವೆಲ್ಲ. ಅಂದ್ರೆ ಈಗ ಹನಿ ಕಾಲೇಜ್ಗೆಲ್ಲ ಹೋಗ್ತಾಳೆ, ಈಗ ಪಾವನಿನೂ ಹೋಗ್ತಾ, ಅಂದ್ರೆ ಅವ್ರಿಗೆ ಪಾಕೆಟ್ ಪರ್ಫ್ಯೂಮ್ಸ್ ಎಲ್ಲ ಇರ್ಲಿ, ಮತ್ತೆ ಹ್ಯಾಂಡ್ ಕ್ರೀಮು ಇರ್ಬೇಕಲ್ವಾ ಅವ್ರ ಬ್ಯಾಗ್ಸ್ ಅಲ್ಲಿ. ಸೊ ಚಿಕ್ಕದೆಲ್ಲ ಚೆನ್ನಾಗಿತ್ತು. ಹಂಗಾಗಿ ಅದನ್ನೆಲ್ಲ ಅವರು ಅಂದ್ರೆ ಬೇಕಮ್ಮ ಅಂತ ಹೇಳಿದ್ರು. ಸರಿ ತಗೊಳ್ಳಿ, ಹೆಂಗು 1500 ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ದೆ. ಬಟ್ ಪಾಪ ಅವ್ರು ಅಷ್ಟೊಂದು ಶಾಪಿಂಗ್ ಮಾಡಲಿಲ್ಲ. ಫುಲ್ ಒಂದು 1600 ರೂಪಾಯಿ ಏನೋ ಆಯಿತು ಶಾಪಿಂಗು. ಮತ್ತು ಈ ಅಮೌಂಟು ನಾನೇನು ಅವ್ರಿಗೆ ಕೊಡೋದೇನೂ ಇಲ್ಲ. ನಮ್ಮ ಮನೆಯವರು ನಮಗೆ ಎವ್ರಿ ಮಂತು 5000 ರೂಪಾಯಿ ಅಂತ ಹೇಳಿ ಕೊಟ್ಬಿಡ್ತಾರೆ. ಅಂದರೆ ಮಕ್ಕಳಿಗೆ ಏನಾದರೂ ಕೊಡಿಸು ಮತ್ತು ನೀನೇನಾದರೂ ತಗೋ. ಯಾಕಂದರೆ ಅವ್ರು ಅದೇ ಹೇಳ್ದಂಗೆ ಅವರು ಸ್ವಲ್ಪ ಬ್ಯುಸಿ ಇರ್ತಾರಲ್ವ. ಸೊ ನನಗೆ ಕಾಯಬೇಡಿ ಪ್ರತಿಯೊಂದಕ್ಕೂ, ನಿಮ್ಗೆಲ್ಲಾದರೂ ಈ ರೀತಿ ಹೊರಗಡೆ ಹೋಗಬೇಕು, ಏನಾದರೂ ಪರ್ಚೇಸ್ ಮಾಡಬೇಕು ಅನ್ನೋಂಗಿದ್ರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು 5000 ರೂಪಾಯಿ ಕೊಟ್ಟಿರ್ತಾರೆ. ಎವ್ರಿ ಮಂತ್ ನನಗೆ ಅದು ಕೊಡ್ತಾ ಇರ್ತಾರೆ ಅವರು. ಕೆಲವು ಸತಿ 5000 ರೂಪಾಯಿ ಖರ್ಚಾಗ್ಬಿಟ್ಟು ಇನ್ನೂ ಎಕ್ಸ್ಟ್ರಾ ಆಗೋಗ್ಬಿಡತ್ತೆ. ಬಟ್ ಕೆಲವು ತಿಂಗಳಲ್ಲಿ ನಾವೇನು ಶಾಪಿಂಗ್ಗೆ ಮಾಡಿರಲ್ಲ ಅಂದಾಗ ಅದು ನನಗೆ ಉಳ್ದಿರತ್ತೆ. ಸೊ ಆ ಅಮೌಂಟಲ್ಲೇ ಇವಾಗ ನಾನು ಮಕ್ಕಳಿಗೆ ಶಾಪಿಂಗ್ನ ಮಾಡಿಸಿದ್ದು. ಇನ್ನು ಅಲ್ಲಿ ಮಿಸ್ ಪೂಲ್ ಎಲ್ಲ ಮುಗಿಸ್ಕೊಂಡು ಯಾವುದಾದ್ರೂ ಕೆಫೆಗೆ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ. ಸರಿ ಅಂತ ಅಲ್ಲೇ ಆನ್ ದ ವೇ ಬರ್ತಾನೆ ಒಂದು ಕೆಫೆ ಕಾಣಿಸ್ತು. ಬಟ್ ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಜಸ್ಟ್ ನಾವು ಮಾತ್ರನೇ, ನಾವು 3 ಜನ. ನಾವು ಅನ್ಕೊಂಡ್ವಿ ಏನ್ ಹಿಂಗಿದೆ, ಫುಡ್ ಎಲ್ಲ ಹೆಂಗಿರುತ್ತೋ ಏನೋ ಅಂತ. ಬಟ್ ಫುಡ್ ಎಲ್ಲ ಟೇಸ್ಟ್ ಚೆನ್ನಾಗಿತ್ತು. ಅಂದ್ರೆ ಅಲ್ಲಿ ಯಾರು ಬಂದಿರ್ಲಿಲ್ಲ. ಆದ್ರೆ ಅಂದ್ರೆ ಸ್ವಿಗ್ಗಿ ಆರ್ಡರ್ಸ್ ಏನೋ ಜಾಸ್ತಿ ಇತ್ತು ಅನ್ಸುತ್ತೆ, ಅದು ಆರ್ಡರ್ ಹೋಗ್ತಾ ಇತ್ತು ಅಷ್ಟೇ. ಸೊ ನಾನು ನೋಡೋಣ ಹೆಂಗಿರುತ್ತೋ ಏನೋ, ಅಂದ್ರೆ ಈ ತರ ಜನ ಯಾರು ಇಲ್ಲ ಅಂತ ಅಂದಾಗ ಅಂತ ಕಡೆ ಸ್ವಲ್ಪ ತಿನ್ನೋದಕ್ಕೆ ಹೆದರಿಕೆನೆ ಆಗತ್ತೆ, ಹೆಂಗಿರುತ್ತೋ ಏನೋ ಟೇಸ್ಟ್ ಅಂದ್ಬಿಟ್ಟು. ಬಟ್ ಫಸ್ಟ್ ಏನೋ ನ್ಯಾಚೋಸ್ ಇವೆಲ್ಲ ಆರ್ಡರ್ ಮಾಡಿದ್ರು. ಅಂದ್ರೆ ಮಕ್ಕಳೇ ಅವ್ರಿಗೆ ಏನೇನ್ ಬೇಕೋ ಅದನ್ನ ಆರ್ಡರ್ ಮಾಡ್ಕೊಂಡ್ರು. ಎಲ್ಲಾನು ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇನ್ನ ಹನಿ ಕೋಲ್ಡ್ ಕಾಫಿ ಏನೋ ತಗೊಂಡಿದ್ಲು ಪಾವನಿ, ಏನೋ ಮೊಜಿಟನೋ ಐ ಥಿಂಕ್ ಏನೋ ತಗೊಂಡಿದ್ಲು ಅನ್ಸುತ್ತೆ. ಅದು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಬಟ್ ನಾನು ಇವನ್ನೆಲ್ಲ ಸ್ವಲ್ಪ ಅದನ್ನ ಟೇಸ್ಟ್ ಮಾಡ್ತಿರ್ತೀನಿ. ಅಂದ್ರೆ ನಾನು ಫೀಲ್ ಮಾಡ್ಕೋತಾ ಇರ್ತೀನಿ ಏನೇನು ಯೂಸ್ ಮಾಡಿದ್ದಾರೆ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ. ಸೊ ನಾವು ಮನೇಲಿ ಮಾಡಕ್ಕೆ ಟ್ರೈ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ನಾನು ಅದನ್ನ ಸ್ವಲ್ಪ ಟೇಸ್ಟ್ ಮಾಡ್ಬಿಟ್ಟು ನೋಡಿದೆ, ಚೆನ್ನಾಗಿತ್ತು. ಅದಕ್ಕೆ ಹೇಳ್ತಾ ಇದ್ದೆ ನೆಕ್ಸ್ಟ್ ಟೈಮ್ ಮನೇಲಿ ಒಂದ್ಸತಿ ಟ್ರೈ ಮಾಡ್ತೀನಿ ನಾನು ಇದನ್ನ ಅಂತ ಹೇಳಿ. ಇನ್ನ ಪಾಸ್ತಾ ಎಲ್ಲ ಆಲ್ಮೋಸ್ಟ್ ಆಲ್ ನಾವು ಮನೇಲಿ ಯಾವ ರೀತಿ ಮಾಡ್ತೀವೋ ಅದೇ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ಸ್ವಲ್ಪ ಉಪ್ಪು ಖಾರ ಕಡಿಮೆ ಆಗಿತ್ತು ಅಷ್ಟೇನೆ.
ಈ ತರ ಕೆಫೆಗೆಲ್ಲ ಬರ್ಬೇಕು ಅಂತಂದ್ರೆ ನಾವು 3 ಜನ ಬರ್ತೀವಿ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಕೆಫೆ ಎಲ್ಲ ಇಷ್ಟ ಆಗಲ್ಲ. ಮತ್ತೆ ಅವ್ರಿಗೆ ಈ ರೀತಿ ಫುಡ್ ಅಂತೂ ಸ್ವಲ್ಪನೂ ಇಷ್ಟನೇ ಆಗೋದಿಲ್ಲ. ಅವ್ರೇನಿದ್ರು ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಸ್ ಇಲ್ಲ ನಾಟಿ ಸ್ಟೈಲ್ ರೆಸ್ಟೋರೆಂಟ್ಸ್ ಅಂತ ಕಡೆ ಆದ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ. ಮತ್ತೆ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಈ ರೀತಿ ಅಂದ್ರೆ ಚೀಸ್ ಹಾಕಿರೋದಾಗಿರ್ಬೋದು ಮತ್ತೆ ಈ ತರ ಪಾಸ್ತಾ ಇವೆಲ್ಲ ಅವ್ರಿಗೆ ಸ್ವಲ್ಪನೂ ಇಷ್ಟನೇ ಆಗಲ್ಲ. ಇವನ್ ಮನೇಲಿ ಮಾಡಿದ್ರು ತಿನ್ನಲ್ಲ. ಅವ್ರಿಗೆ ಸಪ್ರೇಟ್ ಆಗಿ ನಾನು ಏನಾದ್ರೂ ಮಾಡ್ಕೊಡ್ಬೇಕಾಗತ್ತೆ. ಹಂಗಾಗಿ ಮಕ್ಕಳು ನಾನು 3 ಜನ ಮಾತ್ರ ಔಟಿಂಗ್ ಬಂದಾಗ ನಾವು ಕೆಫೆಗೆನೆ ಬರ್ತೀವಿ. ನಾರ್ಮಲ್ ರೆಸ್ಟೋರೆಂಟ್ಸ್ಗೆ ಮಕ್ಕಳು ಬೇಡಮ್ಮ ಪಪ್ಪನ ಜೊತೆ ಹೋಗ್ತೀವಲ್ವಾ, ಸೊ ಪಪ್ಪ ಆದ್ರೆ ಕೆಫೆ ಕರ್ಕೊಂಡೋಗಲ್ಲ, ನೀವಾದ್ರೂ ಕರ್ಕೊಂಡೋಗಿ ಅಂತ ಅನ್ಬಿಟ್ಟು ಹೇಳೋದ್ರಿಂದ ಅಂದ್ರೆ ನಾವು 3 ಜನ ಹೋದ್ರೆ ಅವ್ರೇನು ಇದ್ ಮಾಡಲ್ಲ, ಹೋಗ್ ಬನ್ನಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಅವ್ರೇನ್ ನಮ್ಮನ್ನ ಹೋಗ್ಬೇಡಿ ಅದೆಲ್ಲ ತಿನ್ಬೇಡಿ ಅಂತ ಹೇಳಲ್ಲ. ಬಟ್ ರೇಗಿಸ್ತಾ ಇರ್ತಾರೆ, ಏನ್ ಅವನ್ನೆಲ್ಲ ತಿನ್ಕೊಂಡ್ ಬರ್ತೀರಾ ಅಂತ ಹೇಳಿ. ಬಟ್ ಯಾವಾಗಾದ್ರೂ ಒಂದ್ಸತಿ ಮಕ್ಕಳಿಗೆ ಈ ತರಾನು ಫುಡ್ ಕೊಡಿಸ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅವರು ಸುಮ್ನೆ ಕಣ್ಣಲ್ಲೇ ನೋಡ್ಕೊಂಡು ನಮ್ಮ ಮನೇಲಿ ಇಂಥದಕ್ಕೆಲ್ಲ ಅಲೋ ಮಾಡಲ್ಲ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ಕೊಂತ ಇರ್ತಾರೆ. ಸೊ ಮಂತ್ಲಿ ಒನ್ಸ್ ಈ ತರ ಕೆಫೆ ಕರ್ಕೊಂಡು ಹೋದ್ರೆ ಅವ್ರಿಗೂ ಒಂದ್ ಖುಷಿ ಇರತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ನಾನು. ಇವತ್ತಿನ ಅಮ್ಮ ಮಕ್ಕಳ ಡೇಟ್ ಕಂಪ್ಲೀಟ್ ಆಯ್ತು. ದಿನ ಅಂತೂ ತುಂಬಾನೇ ಚೆನ್ನಾಗಿತ್ತು. ಮಕ್ಕಳ ಜೊತೆ ನಾನು ತುಂಬಾ ಎಂಜಾಯ್ ಮಾಡಿದೆ. ಅವಾಗವಾಗ ಈ ರೀತಿ ಹೋಗೋದು ನಿಜವಾಗ್ಲೂ ಮೈಂಡ್ ತುಂಬಾನೇ ಫ್ರೆಶ್ ಆಗಿರತ್ತೆ ಅಂತಾನೆ ಹೇಳ್ಬೋದು. ಇನ್ನ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.